ಯಾರು ಏನೇ ಆಟ ಆಡಿದರೂ ಭಗವಂತನ ಆಟದ ಮುಂದೆ ಯಾರ ಆಟವೂ ನಡೆಯೋದಿಲ್ಲ, ನೆನಪಿರಲಿ. ಒಮ್ಮೆ ನಾರದರು ಶ್ರೀಕೃಷ್ಣನಿಗೆ ಕೇಳಿದರಂತೆ, ಯಾಕೆ ಈ ಪ್ರಪಂಚದಲ್ಲಿ ಎಲ್ಲರೂ ದುಃಖಿಗಳಾಗಿದ್ದಾರೆ ಎಂದು. ಆಗ ಶ್ರೀಕೃಷ್ಣ ಮುಗುಳ್ನಗುತ್ತಾ ಹೇಳಿದರಂತೆ, ಸುಖ ಎಲ್ಲರ ಬಳಿಯೂ ಇದೆ, ಆದರೆ ಎಲ್ಲರೂ ಇನ್ನೊಬ್ಬರ ಸಂತೋಷದಿಂದ ದುಃಖಿಗಳಾಗಿದ್ದಾರೆ ಅಷ್ಟೇ. ನಿಮ್ಮ ಪರಿಸ್ಥಿತಿ ಕೆಟ್ಟಿರುವಾಗ ಸಮಯ ಮತ್ತು ದೇವರನ್ನು ಬಲವಾಗಿ ನಂಬಿ. ಯಾಕೆಂದರೆ ಸಮಯ ಕಲ್ಲಿದ್ದಲನ್ನು ವಜ್ರವನ್ನಾಗಿ ಪರಿವರ್ತಿಸುವ ಶಕ್ತಿ ಅದಕ್ಕೆ ಇದೆ. ಪರಮಾತ್ಮನಿಗೆ ಭಿಕ್ಷುಕನನ್ನು ರಾಜನನ್ನಾಗಿಸುವ ಶಕ್ತಿ ಇದೆ. ನಿಂದಿಸಲಿ, ನೋಯಿಸಲಿ, ಶಪಿಸಲಿ, ಬೇಕಾದರೆ ಮನ ಬಂದಂತೆ ಕೂಗಾಡಲಿ, ಆದರೆ ನೀನು ಸುಮ್ಮನಿದ್ದು ಬಿಡು. ಅವರವರ ಕರ್ಮಫಲ ಅವರವರ ಹೆಗಲಿಗೆ. ಉತ್ತರ ಕೊಡದೆ ಮೌನವಾಗಿರು. ಆಗಿ ಹೋಗಿರುವುದನ್ನು ಸರಿಪಡಿಸಲು ಪ್ರಯತ್ನಿಸಬೇಡ, ಅದು ಅಸಾಧ್ಯ. ಮುಂದೆ ಆಗಬೇಕಾದುದನ್ನು ಸರಿಯಾದ ರೀತಿಯಲ್ಲಿ ಯೋಚಿಸಿ ಮಾಡು, ಅದು ಸಾಧ್ಯ. ನಮ್ಮ ಬದುಕೇ ಒಂದು ಹೋರಾಟ. ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕು. ಏನು ಆಗಬೇಕು ಅದು ಆಗೇ ತೀರುತ್ತೆ, ಅದನ್ನು ತಡೆಯಲು ನಮ್ಮಿಂದ ಸಾಧ್ಯವಿಲ್ಲ. ಸಣ್ಣ ಕೈಗಳಿಗೆ ದೊಡ್ಡ ಜವಾಬ್ದಾರಿ ಬಿದ್ದಾಗ ಮುಖದ ಮೇಲಿನ ನಗು ತಾನಾಗಿಯೇ ಮಾಯವಾಗುತ್ತೆ. ಸತ್ಯದ ದಾರಿಯಲ್ಲಿ ನಡೆಯುವ ಜನರಿಗೆ ಅಡ್ಡಿ, ಆತಂಕ, ಸಮಸ್ಯೆಗಳು ಅವಶ್ಯಕವಾಗಿ ಎದುರಾಗುತ್ತೆ. ಆದರೆ ದೇವರು ಅವರ ಜೀವನದ ದೋಣಿಯನ್ನು ಎಂದಿಗೂ ಮುಳುಗಲು ಬಿಡೋದಿಲ್ಲ. ನಾವೆಷ್ಟೇ ಓದಿದ್ದರೂ ನಿಜವಾದ ಶಿಕ್ಷಣ ಕಂಡುಬರುವುದು ನಮ್ಮ ನಡವಳಿಕೆಯಲ್ಲಿ. ಭಗವಂತ ನಿನ್ನ ಪ್ರಾರ್ಥನೆಗೆ ತಕ್ಷಣ ಪ್ರತಿಫಲ ಕೊಟ್ಟರೆ ನಿನ್ನ ವಿಶ್ವಾಸವನ್ನು ಇನ್ನೂ ಗಟ್ಟಿ ಮಾಡುತ್ತಿದ್ದಾನೆ ಎಂದರ್ಥ. ನಿನ್ನ ಪ್ರಾರ್ಥನೆಗೆ ತಕ್ಷಣ ಪ್ರತಿಫಲ ಸಿಗದಿದ್ರೆ ನಿನ್ನನ್ನು ಪರೀಕ್ಷಿಸುತ್ತಿದ್ದಾನೆ ಎಂದರ್ಥ. ನಿನ್ನ ಪ್ರಾರ್ಥನೆಗೆ ಯಾವತ್ತು ಪ್ರತಿಫಲವೇ ಸಿಗದಿದ್ರೆ ನಿನಗೆ ಅತ್ಯುತ್ತಮವಾದುದನ್ನೇ ಕಾಯ್ದಿರಿಸಿದ್ದಾನೆ ಎಂದರ್ಥ. ಕಣ್ಣಿಗೆ ಕಂಡಿದ್ದೆಲ್ಲ ಸತ್ಯ ಅಲ್ಲ, ಕಿವಿಗೆ ಕೇಳಿದ್ದೆಲ್ಲ ಕಥೆಯಲ್ಲ, ಮಾತಿಗೆ ತಪ್ಪಿದವರೆಲ್ಲ ಮೋಸಗಾರರಲ್ಲ, ಶಾಪ ಹಾಕಿದವರೆಲ್ಲ ದೇವರಲ್ಲ. ಒಟ್ಟಿನಲ್ಲಿ ಸಮಯ ಸಂದರ್ಭ ಯಾರನ್ನು ದೂಷಿಸದೆ ಬಿಡೋಲ್ಲ. ಕೆಲವರು ನಮ್ಮವರೇ ಆದರೆ ಬರೀ ನಮ್ಮ ಮುಂದೆ ಮಾತ್ರ. ಕೆಟ್ಟವರಿಗೆ ಕಾಲ ಸಮಯಕ್ಕೆ ಹೇಗೆ ಕಾಲು ಎಳೆಯುತ್ತದೆಯೋ ಹಾಗೆಯೇ ಒಳ್ಳೆಯವರಿಗೆ ಕಾಲ ಸಮಯಕ್ಕೆ ಸರಿಯಾಗಿ ಕೈ ಹಿಡಿಯುತ್ತೆ. ನಂಬಿಕೆ ಎಂದರೆ ನೆರಳಿನ ಹಾಗೆ, ನೀವೇ ಬಿಟ್ಟರೂ ನಿಮ್ಮನ್ನು ಅದು ಬಿಡದಿರಲಿ. ಸ್ವರ್ಗ ನರಕ ಎಲ್ಲವೂ ಇದೆ ನಾವೇ ಮಾಡಿದ ಕರ್ಮದ ಮೇಲೆ. ಒಂಟಿಯಾಗಿದ್ರೂ ಪರವಾಗಿಲ್ಲ, ಆದರೆ ಯಾರನ್ನು ಅತಿಯಾಗಿ ಪ್ರೀತಿಸಬೇಡ. ಸ್ವಾರ್ಥದ ಜಗತ್ತಿಗೆ ಯಾವ ಸಂಬಂಧಕ್ಕೂ ಬೆಲೆ ಇರೋದಿಲ್ಲ. ಮೋಸ ಹೋದ ಮೇಲೂ, ದುಃಖ ಸಿಕ್ಕ ಮೇಲೂ ತಪ್ಪು ಹಾದಿಯನ್ನು ಯಾರು ಹಿಡಿಯೋದಿಲ್ವೋ ಮತ್ತು ಪ್ರಾಮಾಣಿಕವಾಗಿ ತಮ್ಮ ಕೆಲಸವನ್ನು ಮಾಡುತ್ತಾರೋ ಅಂಥವರು ದೇವರಿಗೆ ಪ್ರಿಯ ವ್ಯಕ್ತಿಯಾಗಿರುತ್ತಾರೆ. ಕೊನೆಗೆ ಇಂತಹ ವ್ಯಕ್ತಿಗೆ ಗೆಲುವು ತಾನಾಗಿಯೇ ಒಲಿದು ಬರುತ್ತೆ.